ಶರಣ್ ಪಂಪೆಲ್ ಅವರೇ, ಇವಾಗ ನಿಮ್ಮನ್ನ ಬರ್ಲಿಕ್ಕೆ ಹೇಳಿದ್ರು, ನೀವು ಬಂದಿದ್ದೀರಾ, ಏನು ಹೇಳ್ತೀವಿ? ಸವಾಲು ಹಾಕಿದ್ದಾರೆ, ಸ್ವೀಕಾರ ಮಾಡಿದ್ದೀವಿ. ಚಾಲೆಂಜ್ ಹಾಕಿದ್ದಾರೆ, ಅದನ್ನು ತೆಗೆದುಕೊಂಡು ಇಲ್ಲಿ ಸಾವಿರಾರು ಕಾರ್ಯಕರ್ತರು ನಾವು ಬಂದಿದ್ದೀವಿ. ಇವತ್ತು ಯಾರು ಜಿಹಾದಿಗಳು, ಯಾರು ಅವರು ಇಬ್ಬರು ಹಿಂದೂ ಕೇವಲ ಶರಣ್ ಪಂಪಲಿಗೆ ಸವಾಲು ಹಾಕಿದ್ದಲ್ಲ, ಇಡೀ ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ, ಇಡೀ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ, ನಮ್ಮನ್ನು ಕೆಣಕಿದ್ದಾರೆ. ಅದಕ್ಕೋಸ್ಕರ ಯಾವ ಜಾಗದಲ್ಲಿ ಅವರು ಹೇಳಿದ್ದಾರೆ ಆ ಜಾಗಕ್ಕೆ ಇವತ್ತು ಬಂದಿದ್ದೀವಿ. ಒಂದು ವೇಳೆ ಇವತ್ತು ಮೆರವಣಿಗೆಯನ್ನು ತೆಗೆದುಕೊಂಡು ನಮ್ಮ ಕಣ್ಣೆದುರು ಈಗಲೂ ಬಂದರೆ ಈಗಲೂ ನಾವು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ನಿನ್ನೆ ರಾತ್ರಿ ಕೂಡ ನಿಮ್ಮನ್ನ ಮಂಡ್ಯದಲ್ಲಿ ತಡೆಯುವಂತ ಕೆಲಸ ಆಯಿತು. ರಾತ್ರಿ ಏನೇನಾಯ್ತು ಮಂಡ್ಯದಲ್ಲಿ? ಅಲ್ಲಿ ಯಾವ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ ಅಂತ ಹಿಂದೂ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಯಾವುದೆಲ್ಲ ಅಂಗಡಿಗಳಿಗೆ ಬೆಂಕಿ ಬಿಟ್ಟಿತ್ತು ಅವರ ಮನೆಯವರ ಹತ್ರ ಹೋಗಿ ಮಾತಾಡಿಕೊಂಡು ಹೋಗ್ಲಿಕ್ಕೆ ಹೋಗಿದೆ. ಆದರೆ ನಮ್ಮನ್ನು ಪೊಲೀಸರು ತಡೆದಿದ್ದಾರೆ. ಈ ಪೊಲೀಸರ ನಡೆಯನ್ನು ನಾನು ಖಂಡಿಸ್ತೀನಿ. ಸಿದ್ದರಾಮಯ್ಯನವರ ಹಿಂದೂಗಳಿಗೆ ಒಂದು ನೀತಿ, ಮುಸಲ್ಮಾನರಿಗೆ ಇನ್ನೊಂದು ನೀತಿ ಎಂಬ ಇವರ ಧೋರಣೆಯನ್ನು ನಾವು ಬಲವಾಗಿ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ನಿಮ್ಮ ಮೇಲೆ ಒಂದು ಕೇಸ್ ಮಾಡುವಂತ ಕೆಲಸ ಕೂಡ ಮಂಗಳೂರು ಸೆನ್ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತದ್ದು, ಇದರ ಬಗ್ಗೆ ಏನು ಹೇಳ್ತೀರಾ? ನಾನು ಯಾವುದೋ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಗಣೇಶೋತ್ಸವದ ಮೇಲೆ ದಾಳಿ ನಡೆದನ್ನು ಪ್ರಶ್ನೆ ಮಾಡಿ ತಪ್ಪ? ಅಲ್ಲಿ ಅಷ್ಟೊಂದು ಹಿಂದೂಗಳಿಗೆ ತೊಂದರೆ ಆಗಿದೆ, ಎಷ್ಟೊಂದು ಅಂಗಡಿಗಳಿಗೆ ಬೆಂಕಿ ಬಿಟ್ಟಿದೆ, ಅದನ್ನು ಪ್ರಶ್ನೆ ಮಾಡಿದ್ದು ತಪ್ಪ? ನಾನು ಅಂಥ ಸಂದರ್ಭದಲ್ಲಿ ನಾನು ಹೇಳಿದ್ದು, ಮುಂದಿನ ದಿವಸಗಳಲ್ಲಿ ಹಿಂದೂ ಕಾರ್ಯಕ್ರಮ ಇದ್ರೆ ಯಾರಾದರೂ ತೊಂದರೆ ಕೊಟ್ಟರೆ, ಯಾರಾದರೂ ಅದನ್ನು ನಿಲ್ಲಿಸಿದರೆ ಏನಾಗ್ಬೋದು, ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಏನಾಗ್ಬೋದು ಎಂಬುದನ್ನು ರೀತಿಯಲ್ಲಿ ಮಾತಾಡಿದ್ದೇನೆ ಬಿಟ್ಟರೆ ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ನಾನು ಕೊಡಲಿಲ್ಲ. ಬೆಳಗ್ಗೆ ಸುರತ್ಕಲ್ಲಲ್ಲೂ ಕೂಡ ಒಂದು ಮಸೀದಿ ಕಲ್ಲೊಡೆಯಲಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀನಿ? ನೋಡಿ, ನಾನು ಇನ್ನೊಂದ್ಸಲ ಹೇಳ್ತಿದ್ದೀನಿ, ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಅವರೇ ಯೋಚನೆ ಮಾಡಲಿ. ನಾವು ಯಾರ ಮೇಲೇನೂ ಆಕ್ರಮಣ ಮಾಡಿಲ್ಲ, ನಾವು ಯಾವತ್ತೂ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲಿಲ್ಲ. ನಮ್ಮನ್ನು ಕೆಣಕಿದ್ದು ಯಾರು? ಅವರು. ಸಹಜವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆ ಅದು ಹಿಂದುತ್ವದ ಜಿಲ್ಲೆ, ಇದು ಹಿಂದುತ್ವದ ತವರೂರು. ಸಹಜವಾಗಿ ಇಲ್ಲಿ ಪ್ರತಿಕ್ರಿಯೆಗಳು ಕೊಡ್ತಾರೆ. ಅದಕ್ಕೋಸ್ಕರ ಅದು ನಿಲ್ಲಬೇಕಾದ್ರೆ ಅವರು ಯಾವ ರೀತಿ ಇರಬೇಕು ಅದೇ ರೀತಿ ಇಲ್ಲಿ ಅವರು ಇರಬೇಕು, ಅದು ಅವರಿಗೆ ಒಳ್ಳೆಯದು. ಇಲ್ಲದಿದ್ದರೆ ಮುಂದಿನ ದಿವಸಗಳಲ್ಲಿ ಏನು ಅನಾಹುತ ಆಗುತ್ತಾ ನಮಗಂತೂ ಗೊತ್ತಿಲ್ಲ. ಅದು ಅದಕ್ಕೆ ಅವರೇ ಜವಾಬ್ದಾರಿ, ಸರ್ಕಾರನೇ ಜವಾಬ್ದಾರಿ. ಬೀಸ್ ರೋಡ್ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ಬೇರೆ ಹೋರಾಟ ಇರುತ್ತಾ ಹೇಗೆ? ನೋಡಿ, ಅವನು ಮಾತಾಡಬೇಕಾದ್ರೆ ನನಗೂ ಸವಾಲು ಹಾಕಿದ್ದಾನೆ, ಹಿಂದೂ ಸಂಘಟನೆಗೂ ಸವಾಲು ಹಾಕಿದ್ದಾನೆ, ಬಂಟ್ವಾಳದ ಜನತೆಗೂ ಸವಾಲು ಹಾಕಿದ್ದಾನೆ. ಅವನು ಮಾತಾಡಬೇಕಾದ್ರೆ ಆಡಿಯೋದಲ್ಲಿ ಇವತ್ತು ಬಂಟ್ವಾಳ ಬೀಸ್ ರೋಡ್ನ ಎಲ್ಲ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಅವನು ತಾಕತ್ತಿದ್ರೆ ಅವನಿಗೆ ತಂದೆಗೆ ಹುಟ್ಟಿದಂತೇಳಿ ತೋರಿಸಿದ್ದಾರೆ ಅಂತೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅವನು ಹುಟ್ಟಿದ್ರೆ ಬರಬೇಕಿತ್ತು ಈಗ ರಸ್ತೆಯಲ್ಲಿ. ಅದಕ್ಕೋಸ್ಕರ ಯಾವ ರೀತಿ ಉತ್ತರ ಕೊಡಬೇಕು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇನ್ನು ಅವರಿಗೆ ಇನ್ನಷ್ಟು ಬೇರೆ ರೀತಿಯಲ್ಲಿ ಉತ್ತರ ಕೊಡುವ ಸಂದರ್ಭ ಬಂದರೆ ಅದೇ ರೀತಿಯಲ್ಲಿ ಉತ್ತರ ಕೊಡುವಂಥ ಕಾರ್ಯಕರ್ತರು ನಮ್ಮಲ್ಲಿ ಸಿದ್ಧರಿದ್ದಾರೆ.